ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಕವಿದ ಕತ್ತಲೆ ಕಡೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನ ಜ್ಯೋತಿಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿನ್ನೆ ಒಂದು ಸೂಕ್ಷ್ಮವಾದ ವಿಚಾರ ಬಗ್ಗೆ ನಾವು ತುಂಬ ಚರ್ಚೆ ಮಾಡಿದ್ವಿ. ಕಂಪ್ಯಾರಿಸನ್ ಎಷ್ಟು ಡೇಂಜರಸ್ ಇದೆ, ಎಷ್ಟು ನಮ್ಮನ್ನು ಕೆಳಮಟ್ಟಕ್ಕೆ ತೊಗೊಂಡು ಹೋಗುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಶುರು ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟೆಲ್ಲ ಚರ್ಚೆ ಮಾಡಿದ್ವಿ. ಸೊ ಈ ಥರ ಒಂದು ಟೆಂಪ್ಟೇಷನ್ ಏನು ಶುರು ಆಗುತ್ತೆ ಆವಾಗ ಸ್ವಲ್ಪ ನಾವು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಒಂದು ಸ್ಕೂಲೇ ಇರ್ಬೋದು, ಈ ಇಂಟರ್ನ್ಯಾಷನಲ್ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿದರೆ ತುಂಬಾ ಇದನ್ನು ಬರುತ್ತೆ ಅಂಥೇಳಿ. ಸೊ ಇದೆಲ್ಲ ಬಂದಾಗ ನಮ್ಮಲ್ಲಿ ಆ ಭಯ ಶುರು ಆಗುತ್ತೆ. ನಾವು ಅದೇ ಲೆವೆಲ್ಗೆ ಹೋಗಬೇಕು, ನಾವು ಆ ಮಟ್ಟಿಗೆ ನಾವು ಇಳಿಬೇಕು, ಅದೇ ಮಟ್ಟಿಗೆ ಏರಬೇಕು. ಸೊ ಈ ಥರ ಎಲ್ಲ ಭಯ ಶುರು ಆಗುತ್ತೆ. ಸೊ ಈ ಭಯಕ್ಕೆ ಹಾಗೂ ನಾವು ನಮಗೆ ಸಿಗ್ತಾ ಇರುತ್ತೋ ಮೀಡಿಯಾ ಪ್ರೆಷರ್ ಅಥವಾ ಇನ್ಫ್ಲೂಯೆನ್ಸ್ ಅಥವಾ ಫ್ರೆಂಡ್ಸ್ ಪ್ರೆಷರ್, ಇದ್ರದ್ದು ರೋಲ್ ಏನಾದರೂ ಇದೆಯಾ, ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆನ ಮುಂದುವರಿಸೋಣ. ಅದ್ರ ಬಗ್ಗೆ ವಿಷಯವನ್ನು ಹೇಳಲಿಕ್ಕೆ ಮತ್ತೆ ನಮ್ಮೊಟ್ಟಿಗಿದ್ದಾರೆ ಬ್ರಹ್ಮಕುಮಾರಿ ಪ್ರತಿಭಾ ಅವರು. ಬನ್ನಿ ಅವರಿಗೆ ಸ್ವಾಗತಿಸೋಣ. ಸ್ವಾಗತ. ಓಂ ಶ. ಬ್ರಹ್ಮಕುಮಾರಿ ಪ್ರತಿಭಾ ಅವರಿಗೆ ಸಾಕಷ್ಟೆಲ್ಲ ನಾವು ಪ್ರಶ್ನೆ ಕೇಳ್ತಾನೆ ಇದ್ದೀವಿ, ಅವರು ಉತ್ತರ ಕೊಡ್ತಾನೆ ಇದ್ದಾರೆ. ಇನ್ನು ಒಂದು ನಮ್ಮ ಪ್ರಶ್ನೆ ಅಂತಂದರೆ, ಕಂಪ್ಯಾರಿಸನ್ ಬಗ್ಗೆ ನೀವು ಹೇಳಿದ್ರಿ ಮಾಡ್ಕೋಬಾರ್ದು ಅಂತ ನಮಗೆಲ್ಲ ಗೊತ್ತಾಯಿತು. ಆದರೆ ಮನೆಗೆ ಹೋದ್ಮೇಲೆ ಟಿ ವಿ ಹಚ್ಚಿದ ಮೇಲೆ ಅದೇನೇನು ಶುರು ಆಯಿತು. ಸೊ ಇದನ್ನು ಬಿಟ್ಟು ನಾವು ಹೇಗಿರೋದಪ್ಪ ಅನ್ನೋ ಭಯ. ನ್ಯೂಸ್ ಪೇಪರ್ನಲ್ಲಿ ನೋಡ್ತೀವಿ, ಏನೋ ಇರುತ್ತೆ, ಅದನ್ನು ನಾವು ತೊಗೋಬೇಕು. ತಗೊಳ್ಳಿ ನೀವು ಬೇಡ ಅಂತ ನೀವು ಹೇಳ್ತೀರಿ, ಕಂಪ್ಯಾರಿಸನ್ ಬೇಡ ಅಂತ ನೀವು ಹೇಳ್ತೀರಿ. ಸೊ ಅದೊಂಥರ ಭಯ ಶುರು ಆಗಿಬಿಡ್ತು. ಏನು ಮಾಡೋದು ಈಗ? ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುವಾಗ ನಮ್ಮಲ್ಲಿ ಫೀಡಿಂಗ್ ಕೇವಲ ನಮ್ಮ ತಂದೆ ತಾಯಿ ಹೇಳೋ ಮಾತು ಅಥವಾ ಕತೆಗಳು, ನಮ್ಮ ಮೈಥಾಲಜಿಕಲ್ ಸ್ಟೋರೀಸ್, ಅಂದರೆ ನಮ್ಗೆ ಸಿಗ್ತಾ ಇರೋ ಇನ್ಫಾರ್ಮೇಷನ್, ಟಿ ವಿ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಅಥವಾ ನಮ್ಮ ವಿದ್ಯಾಭ್ಯಾಸದಿಂದ, ನಮ್ಮ ಎಜುಕೇಷನ್ದಿಂದ, ನಮ್ಮ ಫ್ರೆಂಡ್ಸಿಂದ, ಚರ್ಚೆಗಳಿಂದ, ಡಿಸ್ಕಷನ್ಗಳಿಂದ ನಮ್ಗೆ ಸಾಕಾಗಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ ಹಾಗೂ ಪ್ಲಸ್ ಮೀಡಿಯಾದಿಂದ ಬೇಕಾದಷ್ಟು ಇನ್ಫಾರ್ಮೇಷನ್ ಇದೆ, ನಮಗೆ ಬೇಕಾದಷ್ಟು ನಮಗೆ ಸಿಗುತ್ತೆ ಸಮಾಚಾರಗಳು. ಹಾಗೆ ಅಷ್ಟಲ್ಲದೆ ನಮ್ಮಲ್ಲಿ ಕೆಲವೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸು ಇದೆ. ನಾವು ಭೂತಕಾಲದಲ್ಲಿ ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಏನು ಅನುಭವಗಳನ್ನು ಮಾಡಿದ್ದೀವಿ, ಅದು ಕೂಡ ನಮ್ಮ ಭಯಕ್ಕೆ ಎಲ್ಲೋ ಒಂದು ಕಡೆ ಕಾರಣ ಆಗಿರುತ್ತೆ. ಮತ್ತು ಮೀಡಿಯಾ ಇನ್ಫ್ಲೂಯೆನ್ಸ್ ಅಂತೂ ಇದ್ದೇ ಇದೆ. ಇವತ್ತು ನೋಡ್ರಿ, ಹಾರರ್ ಶೋಗಳನ್ನು ಎಷ್ಟೊಂದು ತೋರಿಸ್ತಾ ಇರ್ತಾರೆ ಟಿ ವಿಗಳಲ್ಲಿ. ಇಫ್ ನಾಟ್ ಪರ್ಟಿಕ್ಯುಲರ್ ಹಾರರ್ ಶೋ ಆಲ್ಸೋ, ದೆರ್ ಇಸ್ ಸೋ ಮಚ್ ಆಫ್ ವೈಲೆನ್ಸ್ ಇನ್ ಫಿಲಮ್ಸ್. ಆಮೇಲೆ ಇನ್ನು ಸ್ಥೂಲ ವೈಲೆನ್ಸ್ ಫಿಲಮ್ಸಲ್ಲಿ ಜಾಸ್ತಿ ಇರುತ್ತೆ. ಈಗಿನ ಸೀರಿಯಲ್ಸಲ್ಲಿ ಏನಿರುತ್ತೆ, ಜಲಸಿ, ಹೆಟ್ರೆಡ್, ಸಮ್ವೇರ್ ಡಿಸ್ಬಿಲೀಫ್, ಒಬ್ರನ್ನೊಬ್ರು ಬಿಲೀಫ್ ಮಾಡಲ್ಲ, ಸಂಶಯ, ಒಬ್ಬರ ಬಗ್ಗೆ ಒಬ್ಬರಿಗೆ ಈರ್ಷೆ, ದ್ವೇಷ, ತಿರಸ್ಕಾರ, ಇವೆಲ್ಲ ಇದ್ದಾಗಲೇ ಒಂದು ಡ್ರಾಮಾ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಸಮ್ವೇರ್ ನಾವು ಅದನ್ನೆಲ್ಲ ಕಲಿತು ಅದನ್ನೆಲ್ಲ ಆ್ಯಕ್ಚುಲಿ ನೋಡಿ 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 ಅದು ಕಂಟಿನ್ಯೂಯಸ್ ಆಗಿ ಅದನ್ನು ನಾವು ವೀಕ್ಷಿಸಿದಾಗ ಅದು ವಿತ್
ಲಾಟ್ಸ್ ಆಫ್ ಇಂಟ್ರೆಸ್ಟ್ ಅದು ನಮ್ಮಲ್ಲಿ ಅಂದರೆ ಒಂದು ಭಾವ ಬರ್ತಾ ಹೋಗುತ್ತೆ. ಮತ್ತು ಅದು ಹೇಗಾಗುತ್ತೆ ಅಂತಂದರೆ ಆ್ಯಕ್ಚುಲಿ ನಮ್ಮಲ್ಲದು ಗೊತ್ತಿಲ್ಲದಾಗೇ ಅದು ಸೇರ್ಕೊಂಡ್ಬಿಟ್ಟಿರತ್ತೆ. ಆಮೇಲೆ ಇದನ್ನೆಲ್ಲ ನೋಡಿದಾಗ ಅಥವಾ ನಮ್ಮಲ್ಲಿ ಬಂದಿಲ್ಲ ಅಂತನೂ ಅಂದ್ಕೊಳ್ಳಿ, ಇದು ಆ ಭಾವನೆಗಳು ಬರಲಿಲ್ಲ, ಆ ಒಂದು ನೆಗೆಟಿವಿಟಿ ಬರಲಿಲ್ಲ, ಅಟ್ಲೀಸ್ಟ್ ನಮ್ಮಲ್ಲಿ ಭಯ ಆದರೂ ಬರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಭಯ ಏನು ಅಂತಂದರೆ ಇದು ಹೀಗೂ ಇರುತ್ತಾ ಜಗತ್ತಿನಲ್ಲಿ, ಹೀಗೂ ಸಾಧ್ಯ ಇದೆಯಾ, ಈ ಥರನೂ ನಡೆಯುತ್ತಾ, ಈ ಥರನೂ ಘಟನೆಗಳಾಗುತ್ತಾ ಅಂತ ಭಯ. ಅನ್ನೆಸೆಸರಿ. ಇಟ್ ಮೇ ನಾಟ್ ಹ್ಯಾಪನ್ ಎವ್ರಿವೇರ್. ಆ ಟಿ ವಿಯಲ್ಲಿ ಫಿಲ್ಮಲ್ಲಿ ತೋರಿಸುವಂಥ ಸೀನು ಅದು ರಿಯಲ್ ಲೈಫಲ್ಲಿ ಆಗಬೇಕು ಅಂತಿಲ್ಲ, ಅಥವಾ ಆಗ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಆಗ್ತಾ ಇರುತ್ತೆ. ನಾಟ್ ಇನ್ ಎವ್ರಿಬಡೀಸ್ ಲೈಫ್, ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್, ಇನ್ ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್. ಬಟ್ ನೋಡುವಂಥವರ ಮನಸ್ಸಿನಲ್ಲಿ ಆ ಫಿಯರ್ ಯಾಕೆ ಬರುತ್ತೆ ಅಂತಂದರೆ ಅದು ಭಾವನೆ ಮೂಡುತ್ತೆ, ಸಂಶಯ ಮೂಡುತ್ತೆ, ಇದು ಆದರೆ ಆಗಬಹುದು, ಮತ್ತು ಆಗಲಿಕ್ಕೆ ಚಾನ್ಸಸ್ ಇದೆ, ಅಥವಾ ಆದರೆ ಹೇಗೆ, ನನ್ನಲ್ಲೂ ಆದರೆ ಹೇಗೆ. ನಾನು ತುಂಬ ಸಾರಿ ನೋಡೋದನ್ನೇ, ನಮ್ಮಲ್ಲಿ ಎಷ್ಟು ನಾವು ಈ ಮೀಡಿಯಾ ಎಕ್ಸ್ಪೋಜರ್ ಇರುತ್ತೆ, ನ್ಯೂಸು ಆಗಲಿ ಯಾವುದೇ ಆಗಲಿ, ನಾವು ಮೋಸ್ಟ್ಲಿ ಈ ಒಂದು ಎಂಟರ್ಟೈನ್ಮೆಂಟ್ ಹೆಸರಿನಲ್ಲಿ ನಾವೇನು ಈ ಥರದ ಒಂದು ವೈಲೆನ್ಸ್ ಇರೋದು, ಅಂದರೆ ವೈಲೆನ್ಸ್ ಇನ್ ದ ಸೆನ್ಸ್ ನಾಟ್ ಓನ್ಲಿ ಫಿಸಿಕಲ್ ವೈಲೆನ್ಸ್ ಅಂದರೆ ನಾವು ಒಬ್ಬರನ್ನೊಬ್ಬರೇನು ಈ ಥರ ಭಾವನೆಗಳಿಂದ ಏನು ಒಬ್ರನ್ನೊಬ್ರು ಸಾಯಿಸ್ತಾ ಇದ್ದೀವಿ, ಅಥವಾ ಒಬ್ರನ್ನೊಬ್ರು ಹತ್ತಿಕ್ತಾ ಇದ್ದೀವಿ, ತುಳಿತಾ ಇದ್ದೀವಿ, ಈರ್ಷ್ಯೆ, ದ್ವೇಷ, ಇದು ಕೂಡ ವೈಲೆನ್ಸನ್ನೇ. ಅದು ಈ ವೈಲೆನ್ಸ್ ನಾವೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇದೆಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿ ಈ ಅನೇಕ ಥರದಿಂದ ಭಯ ಉತ್ಪನ್ನ ಮಾಡ್ತದೆ. ಇವನ್ನ ನಾವು ಆಗಲೇ ಏನು ಈವ್ ಟೀಸಿಂಗ್ ಎಲ್ಲ ತೊಗೊಂಡಿದ್ವಿ, ಆಗಲೂ ಹುಡುಗಿಯರಿಗೆ ಅದೆಲ್ಲ ಟಿ ವಿ ಫಿಲಮ್ ಅದೆಲ್ಲ ನೋಡಿದಾಗ ಹೀಗೂ ನಡೀತದಲ್ಲ, ಸೊ ಆಲ್ವೇಸ್ ಇದು ಯಾವಾಗಲೂ ಆಗ್ಬೋದು, ಸೊ ಅಂತ ನಾವೇ ನೆಗೆಟಿವ್ ವೈಬ್ರೇಷನ್ಸನ್ನು ಕೊಡ್ತಾ ಇರ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಆ್ಯಕ್ಚುಲಿ ಕೊಡೋದಂತಂದ್ರೆ ಏನು, ವಿ ಕೀಪ್ ಕ್ರಿಯೇಟಿಂಗ್. ಸೊ ಅಷ್ಟಲ್ಲದೆ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸು ಇದೆ. ಮೀಡಿಯಾದಂತೂ ತುಂಬಾ ಇವತ್ತು ಇನ್ಫ್ಲೂಯೆನ್ಸ್ ಈ ರೀತಿ ಆಗ್ತಾಯಿದೆ. ಸುಮಾರು 1.5 ವರ್ಷದ ಹಿಂದೆ ಒಂದು ಸಿನಿಮಾ ಬಂತು ನೋಡಿ, 2011 ಅಂತ ಹೇಳಿ. 2011 ಡಿಸೆಂಬರ್ 21-22ಕ್ಕೆ ಜಗತ್ ಪ್ರಳಯ ಆಗುತ್ತೆ. 2012 ಡಿಸೆಂಬರ್ಗೆ ಜಗತ್ತೆಲ್ಲ ಪ್ರಳಯ ಆಗುತ್ತೆ ಅಂಥೇಳಿ ಒಂದು ಮೂವಿ ಬಂದಿತ್ತು. ಅದನ್ನು ತುಂಬ ಖುಷಿಯಿಂದ ನೋಡ್ಲಿಕ್ಕೆ ಹೋದ್ವಿ. ಬಂದಾದಮೇಲೆ ನಮಗಂತೂ ಬಿಡಿ, ಮಕ್ಕಳಿಗೆ ಎಷ್ಟು ಭಯ, ಒಂದು ಟೈಪ್ ಏನಾಗ್ತದೆ, ನಾವು ಇನ್ನು 2 ವರ್ಷನೇ ಬದುಕೋದು, ನಮ್ಮ ತಾಯಿ ಪ್ರತಿಯೊಂದಕ್ಕೂ ಕೋರಿಲೇಟ್ ಮಾಡೋದು. ಸೊ ಈ ಥರ ಎಲ್ಲ ನಮ್ಮ ಮನೆಯಲ್ಲೇ ಆಯಿತು. ಸೊ ಆವಾಗ ಗೊತ್ತಾಯಿತು, ನಾವು ನೋಡದೇ ಇದ್ದರೆ ಚೆನ್ನಾಗಿರ್ತಿತ್ತು ಏನೋ. ಯಾಕಂದರೆ ಎಲ್ಲ ಹೋಪ್ಸ್ ಹೋಗ್ಬಿಡ್ತಲ್ಲ, ಇನ್ನು 2 ವರ್ಷ ಅಲ್ಲ ನಾವು ಏನು ಮಾಡಿದ್ರೂ ಕೂಡ. ಸೊ ಈ ಥರ ಭಾವನೆ ನಾನು ಒಬ್ಬಳೇ ಅಲ್ಲ, ನನ್ನ ಫ್ಯಾಮಿಲಿ ಅಷ್ಟೇ ಇಲ್ಲ, ಸಾಕಷ್ಟು ಜನ ಇದನ್ನೇ ಅನುಭವಿಸಿದ್ದಾರೆ. ಸೊ ಈ ಥರ ಅವಾಗವಾಗ ಟಿ ವಿನಲ್ಲಿ ಬರುತ್ತೆ. ಮೊನ್ನೆನೂ ಕೂಡ May 21 ಎಲ್ಲ ಸರ್ವನಾಶ ಹೋಗುತ್ತೆ ಅಂಥೇಳಿ ನ್ಯೂಸ್ನಲ್ಲಿ ಹೇಳಿದರು. ಗ್ರಹಣ ಬರುತ್ತೆ, ಈ ಥರ ಆಗುತ್ತೆ, ಸುನಾಮಿ ಬರುತ್ತೆ. ಸೊ ಈ ಥರ ನಮಗೊಂದು ಇನ್ಫಾರ್ಮೇಷನ್ ಬಂದಾಗ ಅದಾಗುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡ್ರಿ, ಬಟ್ ನಮ್ಮಲ್ಲೇ ಆಗೋ ಭಯ ಹಾಗೆ ಪರಿಣಾಮ ನಮ್ಮ ಮೇಲೆ ಇದಷ್ಟೇ ಅಲ್ಲ. ಆ್ಯಕ್ಚುಲಿ ಇನ್ನೂ ತುಂಬ ಇದೆ ಹೇಳಬೇಕು ಅಂದರೆ, ಇನ್ನೂ ತುಂಬ ಭಯಗಳು ನಮ್ಮಲ್ಲಿ ಬಂದಿದೆ. ಈ ಸಾರ್ಸ್ ರೋಗ ಬಂತು, ಅದು ಬಿಕಾಸ್ ವಿ ಡಿಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ನಮ್ಮ ಶ್ವಾಸದಿಂದ ಅದು ಬರುತ್ತೆ ಅಂತ. ಅವಾಗೆಲ್ಲರೂ ಆರಾಮಾಗೇ ಇದ್ವಿ. ಬಟ್ ಯಾರೇ ನಾವು ಆವಾಗ ಮಧ್ಯದಲ್ಲಿ ತುಂಬಾ ಆಗಿಬಿಟ್ಟಿರ್ತದೆ ಆ್ಯಕ್ಚುಲಿ. ಎಲ್ಲರೂ ಅದೊಂದು ಮೂಗಿಗೊಂದು ಕ್ಯಾಪ್ ಹಾಕ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ನಂತರ ಒಂದು ಟಾವೆಲ್ ಕಟ್ಕೊಳ್ಳೋದು, ನಂತರ ಎಲ್ಲೇ ನಾವು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಟೂ ಮಚ್ ಕಾನ್ಷಿಯಸ್, ನನಗೆಲ್ಲಿ ಬಂದ್ಬಿಡುತ್ತೋ ಏನೋ, ಸ್ವೈನ್ ಫ್ಲೂಗೂ ಕೂಡ ಹಾಗೆ ಆಯಿತು. ಅದು ಮಧ್ಯದಲ್ಲಿ ಭಾಳ ಆಯಿತು. ಆಫ್ಟರ್ವರ್ಡ್ಸ್ ನೀವು ನೋಡಿದ್ರಿ ಆ್ಯಕ್ಚುಲಿ ಮೀಡಿಯಾ ಇನ್ಫ್ಲೂಯೆನ್ಸ್ ಇಸ್ ವೆರಿ ಟೆಂಪ್ರವರಿ. ಹೌದು, ಅದು ಹೇಳೋದು ಸ್ಟ್ರಾಂಗ್. ಬಟ್ ಟೆಂಪ್ರವರಿ. ಯಾವಾಗ ಅದು ಮೀಡಿಯಾದಲ್ಲಿ ಸ್ಟಾಪ್ ಆಯಿತು, ಅದು ಜನರೆಲ್ಲ ಸ್ಟಾಪ್ ಮಾಡಿದ್ರು, ಅಲ್ಲ ಬಿಟ್ಟರು. ಅದು ಮೀಡಿಯಾ ಎಲ್ಲಿವರೆಗೆ ಅದನ್ನು ತುಂಬ ಎಕ್ಸ್ಪೋಸ್ ಮಾಡಿ ಭಾಳ ಅದ್ರ ಬಗ್ಗೆ ಪ್ರೆಷರ್ ಕೊಟ್ಟು ಒತ್ತು ಕೊಟ್ಟು ಅದನ್ನು ಎಷ್ಟು ಸ್ಪ್ರೆಡ್ ಮಾಡ್ತು, ಅಲ್ಲಿವರೆಗೆಲ್ಲ ಜನ ಸ್ವಲ್ಪ ದಿನ ಫಾಲೋ ಮಾಡಿದ್ರು. ನಂತರ ಒಬ್ಬರು ಈಗ ಬಸ್ಸಲ್ಲಿ ಯಾರು ನಾನು ಮಾಸ್ಕ್ ಹಾಕ್ಕೊಳ್ಳೋದು, ಕರ್ಚೀಫ್ ಕಟ್ಕೊಳ್ಳೋದು ನೋಡಲ್ಲ. ಅವಾಗ ತುಂಬಾ ಜಾಸ್ತಿ ಆಗಿತ್ತು. ಆ್ಯಕ್ಚುಲಿ ಇನ್ನೊಬ್ರಿಗೆ ಫೀಲ್ ಆಗಬೇಕು, ನಾನೇನಾದರೂ ಕಟ್ಕೊಳ್ಳದೆ ಇರೋದಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದೇ ಏನೋ ಮಿಸ್ಟೇಕ್ ಮಾಡ್ತಾ ಇದ್ದೀನ ಅಂತ. ಅಷ್ಟರ ಮಟ್ಟಿಗೆ ಅದು ಕಾನ್ಷಿಯಸ್ ಆಗಿತ್ತು. ಈಗ ಎಷ್ಟೋ ವಿಷಯಗಳ ಬಗ್ಗೆ ಈ ಮೀಡಿಯಾದಿಂದ, ಅಂದರೆ ಐ ಡೋಂಟ್ ಸೇ ಮೀಡಿಯಾ ನಮ್ಗೆ ತುಂಬ ಹೆಲ್ಪ್ ಇದೆ, ಮಾಡ್ತಾ ಇದೆ. ಬಟ್ ಈ ಥರದ ವಿಚಾರಗಳಿಂದ ನಾವು ಅದನ್ನು
ವಿ ಶುಡ್ ಟೇಕ್ ಇಟ್ ಇನ್ ಅ ರೈಟ್ ವೇ. ಅದನ್ನು ಹೇಳಿದ್ದು ಆ್ಯಕ್ಚುಲಿ ನಮ್ಮ ಸೇಫ್ಟಿಗಾಗಿ, ಬಟ್ ನಾವು ಅದನ್ನು ಭಯ ಅಂತ ತಗೊಳ್ತೀವಲ್ಲ, ನಮ್ಗೆ ಆ ಸಂಸ್ಕಾರ ಆಗಿದೆ, ನಮ್ಗೆ ಆ ರೂಢಿಯಾಗಿದೆ. ಮತ್ತು ಇನ್ನೊಂದು ಮೀಡಿಯಾದಲ್ಲೂ ಕೂಡ ಅದನ್ನು ಹೇಳುವಾಗ ಅದನ್ನು ಭಯ ಹುಟ್ಟಿಸೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕಿಂತ ನಾವು ಹೇಗೆ ಸೇಫಾಗಿ ಅದನ್ನು ಫೇಸ್ ಮಾಡಬೇಕು ಅನ್ನೋ ಥರ ಪ್ರೊಜೆಕ್ಟ್ ಮಾಡಿದ್ರೆ, ಜನರ ಎದುರುಗಡೆ ಆ ಪ್ರೊಜೆಕ್ಷನ್ ಇಟ್ಟಾಗ, ಮಾಡಿಸಿದಾಗ ಅದು ಇನ್ನೂ ಸೇಫ್ ಆಗಿರುತ್ತೆ. ವಿದೌಟ್ ವಿಲ್ ಬಿ ಕೇರ್ಫುಲ್, ಬಟ್ ದೆರ್ ಇಸ್ ನೋ ನೀಡ್ ಟು ಫಿಯರ್ ಅಂತ. ಈಗ ನಾವು ಒಬ್ಬ ಗಾಡಿ ಹೊಸದಾಗಿ ಕಲಿತಾ ಇರುವಂಥ ಮಗುವಿಗೆ, ಈಗ ನಮ್ಮ ಮಗುವಿಗೆ ಅದನ್ನು ಕಲಿಸ್ಲೇಬೇಕು ಅಂತ ನಿಮ್ಗೆ ಇಂಪಾರ್ಟೆನ್ಸ್ ಅದ್ರ ಬಗ್ಗೆ ಇತ್ತು, ಸ್ವಿಮ್ಮಿಂಗ್ ಆಗಲಿ ಕೆಲವೊಂದು ವಿಷಯಗಳು, ಆಗ ನೀವು ಮಕ್ಕಳಲ್ಲಿ ಅವ್ರಿಗೆ ಭಯ ಇದ್ದರೂ ಕೂಡ ನೀವು ಅದನ್ನು ತೆಗಿತೀರಿ ಆ್ಯಕ್ಚುಲಿ. ಇಲ್ಲ ನೀನು ಕಲಿ, ಯಾಕಂದರೆ ಯು ನೋ ಇಟ್ಸ್ ಇಂಪಾರ್ಟೆನ್ಸ್, ಹಿ ನೀಡ್ಸ್ ಇಟ್. ಈಗ ಡೈಲಿ ಸ್ಕೂಲಿಗೆ ಅಥವಾ ಕಾಲೇಜ್ಗೆ ಆತ ಹೋಗಬೇಕು ಸೈಕಲ್ ಮೇಲೆ, ಮೋಟರ್ ಸೈಕಲ್ ಮೇಲೆ, ಅಂದರೆ ಯು ಕಾನ್ ನಾಟ್ ಗಿವ್ ಅ ಲಿಫ್ಟ್ ಡೈಲಿ. ಅದಕ್ಕೆ ಅವ್ರು ಸೆಲ್ಫ್ ಡಿಪೆಂಡೆಂಟ್ ಇರಲಿ, ಇಂಡಿಪೆಂಡೆಂಟ್ ಇರಲಿ ಅಂತ ನೀವು ಕಲಿಸ್ಬೇಕು ಅಂದರೆ ಅವ್ರಿಗೆ ಭಯ ಇದ್ದರೂ ಕೂಡ ನೀವು ಅದನ್ನು ತೆಗಿತೀರಿ. ಯಾಕಂದ್ರೆ ನೀವು ಅದನ್ನು ತೆಗೆದು ಹಾಕ್ರಿ, ಇಲ್ಲ ಐ ಆಮ್ ದೇರ್, ನಥಿಂಗ್ ವಿಲ್ ಹ್ಯಾಪನ್, ಇವನ್ ಇಫ್ ಈ ಫಾಲ್ಸ್ ಅಟ್ ಒನ್ಸ್, ವೆನ್ ಈ ಫಾಲ್ಸ್ ಆ್ಯಂಡ್ ಈ ಗೆಟ್ಸ್ ಹರ್ಟ್, ನೀವು ಅದು ಏನೂ ಆಗಿಲ್ಲ, ಏನು ದೊಡ್ಡ ವಿಷಯ ಇಲ್ಲ, ಈಗ ಸದ್ಯ ಅದು ಗಾಯ ಹೋಗ್ಬಿಡುತ್ತೆ, ನಾನು ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ. ಸೊ ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಪ್ರೊಜೆಕ್ಟ್ ಥಿಂಗ್ಸ್ ಇನ್ ದ ರೈಟ್ ವೇ. ಅದು ಕೂಡ ಇದೆ ಮೀಡಿಯಾದ್ದು ಕೂಡ. ಇದೊಂದು ಆ್ಯಕ್ಚುಲಿ ಇದೊಂದು ಮೇನ್ ಡ್ರಾಬ್ಯಾಕ್ ಅಲ್ಲ, ಇದೊಂದು actually no, they have to have this responsibility. It is the main responsibility to project the things in the right way. When you are keeping the rings, we have to give information, but when we are while projecting, ನಾವೇ ತುಂಬ ಭಾವನೆಗಳನ್ನು, ಉದ್ವೇಗ, ಆತಂಕ ಈ ರೀತಿ ನಾವು ಹೇಳಿದಾಗ ಅದು ಜನರಿಗೆ ಆತಂಕ ಅವ್ರು ಕ್ಯಾಚ್ ಮಾಡ್ತಾರೆ, ಆ್ಯಂಡ್ ದೇ ಲೀವ್ ದಟ್ ಇನ್ಫಾರ್ಮೇಷನ್. ಹಾಗಾಗತ್ತೆ ಅಂದರೆ ಭಾವನೆಯನ್ನು ಜಲ್ದಿ ಕ್ಯಾಚ್ ಮಾಡ್ತಾರೆ, ಬಿಕಾಸ್ ಹೇಳೋರು ಆ ಭಾವನೆಯಿಂದ ಹೇಳ್ತಿರ್ತಾರಲ್ಲ, ದಟ್ ಇನ್ಫಾರ್ಮೇಷನ್ ಈಸ್ ಲಾಸ್ಟ್ ಆ್ಯಂಡ್ ದೇ ಆರ್ ನಾಟ್ ಪ್ರಾಕ್ಟೀಸಿಂಗ್ ದಟ್ ಇನ್ಫಾರ್ಮೇಷನ್. ದೇ ಮೇನ್ಲಿ ಟೇಕ್ ದಟ್ ಇಮೋಷನ್. ಮೀಡಿಯಾ ಇನ್ಫ್ಲುಯೆನ್ಸ್ ಎಷ್ಟು ನಮ್ಮ ಮೇಲೆ ಇನ್ಫ್ಲೂಯೆನ್ಷಿಯಲ್ ಆಗಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು. ಸಿಂಪಲ್ಲಾಗಿ ಹೇಳಿದ್ವಲ್ಲ, ಆ ಮೂವಿ ಬಗ್ಗೆ ಇರ್ಬೋದು, ಆಮೇಲೆ ರೀಸೆಂಟಾಗಿ ಆದಂಥ ಇನ್ಸಿಡೆಂಟ್ಸ್ ನಾವು ನೋಡಿದರೆ, ಅಲ್ಲಿ ಫ್ಲಡ್ ಬಂತು, ಇಲ್ಲಿ ಫ್ಲಡ್ ಬಂತು ಅಂಥೇಳಿ ಇಲ್ಲಿ ಮಳೆ ಆಗೋಕ್ಕೆ ಶುರು ಮಾಡಿದರೆ ನಮಗೆ ಭಯ ಶುರು ಆಗೋದು. ಸೊ ಈ ಥರ ಅವ್ರು ಹೇಳೋ ರೀತಿನ ನಾವು ತೊಗೋತೀವಿ ವಿನಃ ಮ್ಯಾಟರನ್ನು ನಾವು ಯಾವ ಥರ ಅದನ್ನು ಫೇಸ್ ಮಾಡಬೇಕನ್ನೋ ನಾವು ತಿಳ್ಕೊಳ್ಳಲ್ಲ. ಸೊ ಅದರಿಂದ ನಾವು ಭಯಭೀತರಾಗ್ತೀವಿ. ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇನ್ನೊಂದಿಷ್ಟು ಕೆಲವೊಂದು ಭಯಗಳಿರುತ್ತೆ. ಫಸ್ಟ್ ಟೈಮ್ ನಾವು ಏನೇ ಮಾಡಬೇಕಂದ್ರೂ, ಫಸ್ಟ್ ಟೈಮ್ ನಾವು ಸೀಶೋರ್ಗೆ ಹೋಗಬೇಕಾದ್ರೂ ಭಯ, ಬೋಟ್ನಲ್ಲಿ ಹೋಗಬೇಕಾದ್ರೆ ಭಯ, ಯಾವುದೊಂದು ಎತ್ತರದ ಆಬ್ಜೆಕ್ಟಿಗೆ ಹೋಗಬೇಕಾದ್ರೆ ಭಯ, ಏನೋ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಒಂಥರ ಭಯ ಇರುತ್ತೆ. ಕತ್ಲಲ್ಲಿ ಹೋಗ್ಲಿಕ್ಕೆ ಭಯ, ಒಬ್ಬರೇ ಹೋಗ್ಲಿಕ್ಕೆ ಭಯ. ಸೊ ಈ ವೆರೈಟೀಸ್ ಆಫ್ ಭಯಕ್ಕೆ ಏನು ಮಾಡಬೇಕು? ಇದು ತೊಗೊಂಡ್ರಿ ಭಯಗಳು ತುಂಬ ರೀತಿಯಲ್ಲಿ, ವೆರೈಟಿ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ತುಂಬಿಕೊಂಡಿದೆ. ಅದಕ್ಕೆ ಟೂ ಮೆನಿ ಆಫ್ ಅಸ್ ಆರ್ ನಾಟ್ ಲಿವಿಂಗ್ ಅವರ್ ಡ್ರೀಮ್ಸ್ ಬಿಕಾಸ್ ವಿ ಆರ್ ಲಿವಿಂಗ್ ಫಿಯರ್ ಅಂತ. ನಮ್ಮ ಡ್ರೀಮ್ಸನ್ನು ನಾವು ಫುಲ್ಫಿಲ್ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಭಯದಲ್ಲೇ ನಾವು ಜೀವನ ಮಾಡ್ತಾಯಿದ್ದೀವಿ. ಸೊ ಈ ಥರ ಅನೇಕ ಥರದ ಕೆಲವು ಭಯಗಳೇನಿದೆ, ಸಮ್ ಕಮ್ ಡ್ಯೂ ಟು ಪಾಸ್ಟ್ ಎಕ್ಸ್ಪೀರಿಯನ್ಸ್. ಈಗ ನಾನು ಬಸ್ಸಲ್ಲಿ ಹೋಗಿದ್ದೀನಿ ಒಂದು ಸಾರಿ, ಆ KSRTC ಬಸ್ಸಲ್ಲಿ ಹೋದಾಗ ನನಗೆ ಆಕ್ಸಿಡೆಂಟ್ ಆಯಿತು. ನಾನು ಇನ್ನೊಂದು ಸಾರಿ KSRTC ಬಸ್ಸೇ ಹತ್ತಲ್ಲಪ್ಪ ಅಂತ ನಾವು ನಿರ್ಣಯ ಮಾಡ್ಕೊಂಡ್ಬಿಡ್ತೀವಿ. ಒಂದು ಚೌಕಟ್ಟು, ಒಂದು ಚೌಕಟ್ಟು ಹಾಕ್ಕೊಂಡು, ಒಂದು ಫ್ರೇಮ್ ಹಾಕ್ಕೊಂಡು, ಒಂದು ಕನ್ಸೆಪ್ಟೇ ನಮ್ಮದು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ವಿ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಇಂಪಾಸಿಬಲ್ ಅಲ್ಲ. ನಾವು ನಮ್ಮಂಥ ಅಂದರೆ ನಾವು ನಮ್ಮ ಏರಿಯಾಸ್, ನಾವು ಬದುಕೋ ಏರಿಯಾಗಳಲ್ಲಿ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಲೇಬೇಕು. ಸೊ ಆಮೇಲೆ ಅಥವಾ ಭಯ ಆಲ್ವೇಸ್, ಇದರಲ್ಲಿ ಹೋದರೆ ಹಾಗೆ ಆಗುತ್ತೇನೋ ಅಂತ. ಹಾಗೆ ಎಷ್ಟೋ ವಿಷಯಗಳು ಬರುತ್ತೆ. ನಾವು ಏನಾದರೂ ಒಂದು ಮಾಡೋಕ್ಕೆ ಹೋಗ್ತೀವಿ ಅಥವಾ ಯಾವುದೋ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಆವಾಗ ನಮ್ಮಲ್ಲಿ ಭಯಗಳು ಸೇರ್ಕೊಳ್ತಾ ಹೋಗುತ್ತೆ ಡ್ಯೂ ಟು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಆಲ್ಸೋ. ಆಮೇಲೆ ಇನ್ನು ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ಇಷ್ಟೆಲ್ಲ ಭಯ ಇರೋದಕ್ಕೆ ಇದೆ. ಅನೇಕ ರೀತಿಯ ಚರ್ಚೆ ಮಾಡಿರ್ತೀವಿ, ಅನೇಕ ಇನ್ಫಾರ್ಮೇಷನ್ಗಳನ್ನು ಕೇಳಿರ್ತೀವಿ. ಇನ್ನು ಕೆಲವು ಸಾರಿ ನಾವು ಹೇಳ್ಬೋದು ಆಧ್ಯಾತ್ಮಿಕ ರೀತಿಯಲ್ಲಿ ನಾವು ನೋಡಿದಾಗ, ಇನ್ನು ಕೆಲವ್ರಿಗೆ ಪಾಸ್ಟ್ ಲೈಫ್ಸಿಂದ ಬಂದಿರತಕ್ಕಂಥ ಇಂಪ್ರೆಷನ್ಸ್ ಅಂತ ನಾವು ಹೇಳ್ತೀವಿ ಅದನ್ನು, ಇಂಪ್ರೆಷನ್ಸ್ ಇನ್ ದ ಸಬ್ ಕಾನ್ಷಿಯಸ್ ಮೈಂಡ್. ಆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೆಲವು ಇಂಪ್ರೆಷನ್ಸ್ ಉಳ್ಕೊಂಬಿಟ್ಟಿರುತ್ತೆ. ಆ ಇಂಪ್ರೆಷನ್ಸ್ ಏನು ಉಳ್ಕೊಂಬಿಟ್ಟಿರುತ್ತೋ ಅದು ಕೂಡ ಎಷ್ಟೋ ಸಾರಿ ಈ ರೀತಿ ಜಾಗೃತ ಆಗಿಬಿಡುತ್ತೆ ಸಮ್ಟೈಮ್ಸ್.
ಈಗ ನೋಡ್ರಿ ನಾವು ಕಾನ್ಷಿಯಸ್ಲಿ ಅದ್ರ ಬಗ್ಗೆ ಇಲ್ಲ, ನಿದ್ದೆಯಲ್ಲೂ ಕೂಡ ಎಷ್ಟೋ ಜನ ಎದ್ದೇಳ್ತಾರೆ ಭಯಭೀತರಾಗಿ. ಅದಕ್ಕೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಇರ್ತಕ್ಕಂಥ ಫಿಯರ್ಸ್ ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸಿನ ಒಂದು ಛಾಪ್ ಏನು ಉಳಿದಿದೆಯಲ್ಲ, ಇಂಪ್ರೆಷನ್ ಏನು ಉಳಿದಿದೆಯಲ್ಲ, ಅದು ಮೂಲ ಕಾರಣ ಆಗುತ್ತೆ. ಸೊ ಅದನ್ನು ಕೂಡ ನಾವು ಇಲ್ಲಿ ವರ್ಕೌಟ್ ಮಾಡಬೇಕಾಗತ್ತೆ. ಅಗೇನ್ ಇಟ್ ಕಮ್ಸ್ ದಟ್ ಐ ಹ್ಯಾವ್ ಟು ವರ್ಕ್ ವೆರಿ ಡೀಪ್ಲಿ ಆನ್ ಮೈ ಸೆಲ್ಫ್. ಈ ಅನೇಕ ಥರದ ಭಯಗಳನ್ನು ನಾವು ತೆಗಿಬೇಕಂದ್ರೆ ನನ್ನ ಮೇಲೆ ನಾನು ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು. ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸಸನ್ನು ನಾನು ಇಲ್ಲಿ ಒಂದು ಏನಾದರೂ ಒಂದು ಒಳ್ಳೆ ಅದರಲ್ಲಿ ಥಿಂಗ್ ಇದ್ದರೆ ಅದನ್ನು ತೊಗೊಂಡು ಅದನ್ನು ಡೆಫಿನೆಟ್ಲಿ ಕಂಪ್ಲೀಟಾಗಿ ಅದನ್ನು ಮರಿಬೇಕು. ಮರೆತು ನಾನು ಹೊಸದಾಗಿ ಸ್ಟೆಪ್ ಇಡಬೇಕಾಗತ್ತೆ. ಸೊ ಇಯರ್ ನನ್ನ ಎಷ್ಟೋ ಸಾರಿ ಇನ್ನು ನಾವು ನೋಡೋಕ್ಕೆ ಹೋದ್ವಿ ಅಂತಂದರೆ ನಮ್ಮ ಸ್ವಂತ ಬಿಲೀಫ್ ಸಿಸ್ಟಮನ್ನು ನಮ್ಮ ಭಯಕ್ಕೆ ಕಾರಣ ಆಗುತ್ತೆ. ಬಿಲೀಫ್ ಸಿಸ್ಟಮ್, ನಾವು ಏನೇನೋ ಬಿಲೀಫ್ಸ್ ಇಟ್ಕೊಂಡಿವಿ, ಕನ್ಸೆಪ್ಟ್ಸ್ ಇಟ್ಕೊಂಡಿವಿ, ಮಿತ್ಸ್ ಇಟ್ಕೊಂಡಿದ್ದೀವಿ, ಏನೇನೋ ತಿಳ್ಕೊಂಡಿದ್ದೀವಿ ನಾವು. ಆ್ಯಕ್ಚುಲಿ ಭಯ ಬರಬೇಕಂದ್ರೆ ಎಷ್ಟೋ ವಿಷಯದ ಬಗ್ಗೆ ಈಗ ನಾವೇ ಈಗ ಒಂದು ಸಾರಿ ಇದಕ್ಕೋ ಸಮುದ್ರ ದಂಡೆಯಲ್ಲಿ ಹೋಗಿದ್ವಿ. ಆ ಟೈಮಲ್ಲಿ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಒಬ್ಬರದು ಏನಂತಂದರೆ, ಅಲ್ಲಿ ಹೋದಾಗ ಒಬ್ಬರು ಸಡನ್ನಾಗಿ ಡೆತ್ ಆಗಿದ್ದು. ಸೊ somebody else remembered it. We wanted to go inside and be there for some time, but somebody remembered. ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಭಯ ಇಲ್ಲ, ಬಟ್ ದೇ ಹ್ಯಾವ್ ಇಟ್. ಸೊ ದೇ ಆರ್ ನಾಟ್ ಅಲವಿಂಗ್ ಅಸ್ ಆಲ್ಸೋ. ಹೀಗೆ ಅಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸಿನ ಭಯ ಎಷ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದೆ ಅಂದರೆ ಇಟ್ ಇಸ್ ನಾಟ್ ಅಲವಿಂಗ್ ಮೀ ಟು ಎಂಜಾಯ್ ನಾವ್. Every time it is not necessary that the same thing repeats with every person, but still ನಮ್ಗೆ ಅದು ಭಯ ಇದೆ. ನಮಗೆ ಅಂದರೆ ಅದು ಈಗ ಪ್ರಾಕ್ಟಿಕಲ್ ನೋಡ್ರಿ, ಇಟ್ ಈಸ್ ನಾಟ್ ಅಲವಿಂಗ್ ಮೀ ಟು ಎಂಜಾಯ್ ದ ನೇಚರ್, ದ ಬ್ಯೂಟಿ ಆಫ್ ನೇಚರ್. ಆ ನೇಚರಿನ ಸಮೀಪತೆ ಅನುಭವ ನಮಗೆ ಮಾಡೋಕ್ಕೆ ಆಗಲೇ ಇಲ್ಲ. ಹಾಗೆ ಎಷ್ಟೋ ಸಾರಿ ಜೀವನದಲ್ಲಿ ನಾವೆಷ್ಟೋ ಈ ರೀತಿ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ನ ಭಯಗಳನ್ನು ಇಟ್ಕೊಂಡಾಗ ನಮಗೆ ವರ್ತಮಾನದಲ್ಲಿ ಸಿಗ್ತಕ್ಕಂತಹ ಏನು ಒಳ್ಳೆತನ ಇದೆಯೋ ಅಥವಾ ಒಂದು ಸೊಲ್ಯೂಷನ್ಸ್ ಇರ್ಬೋದು, ಅಥವಾ ಏನಾದರೂ ನಮಗೆ ಎದುರುಗಡೆ ವ್ಯಕ್ತಿಯಿಂದ ಒಂದು ಶಿಕ್ಷಣ ಇರ್ಬೋದು, ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಮತ್ತು ಅವರ ಅನುಭವಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳೋದಕ್ಕೆ ಅಥವಾ ಅವರಿಂದ ಕಲಿಯೋದಕ್ಕೆ ಏನಾದರೂ ಅವಕಾಶ ಇರ್ಬೋದು, ಅದನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತೀವಿ ಭಯ ಇಟ್ಕೊಂಡಾಗ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ರಿ, ಒಬ್ಬ ವ್ಯಕ್ತಿಯಿಂದ ನಾನು ಸಿಂಗಿಂಗ್ ಕಲಿಬೇಕಾಗಿದೆ ಅಥವಾ ಏನೋ ಒಂದು ಕಲಿಬೇಕಾಗಿದೆ, ಡ್ಯಾನ್ಸ್ ಕಲಿಬೇಕಾಗಿದೆ ಅಥವಾ ಏನೋ ಒಂದು ಕಲೆ, ಎನಿ ಆರ್ಟ್ ಕಲಿಬೇಕಾಗಿದೆ. ಆ ವ್ಯಕ್ತಿಯ ಬಗ್ಗೆ ಈಗಾಗಲೇ ನಿಮಗೆ ಪ್ರೀ ಕನ್ಸೆಪ್ಷನ್ ಕೊಟ್ಬಿಟ್ಟಿದ್ದಾರೆ, ಯಾರು ಈಗಾಗಲೇ ಪ್ರೆಜುಡಿಸ್ ಹುಟ್ಟಿಸಿ ಬಿಟ್ಟಿದ್ದಾರೆ, ಅಂದರೆ ಹೇಳಿಬಿಟ್ಟಿದ್ದಾರೆ. ದೇ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್ ವಿತ್ ದೆಮ್ ಆ್ಯಂಡ್ ದೇ ಹ್ಯಾವ್ ಟೋಲ್ಡ್ ಯು ದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೇ ಬಿ ಐ ಟು ಹ್ಯಾಡ್ ಸಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಸಮ್ ಅದರ್ ಪರ್ಸನ್. ಅಂದರೆ ಆ ಒಂದು ಡೀಲಿಂಗ್ದಲ್ಲಿ ಅಥವಾ ಅವ್ರ ಜೊತೆಗಿದ್ದಾಗ ಸಮ್ ಬ್ಯಾಡ್ ಫೀಲಿಂಗ್ ಉಳ್ಕೊಂಡ್ಬಿಟ್ಟಿದೆ. ನಾವು ಈ ವ್ಯಕ್ತಿ ಜೊತೆಗೂ ನಾವು ಅದನ್ನು ನೆನ್ಪು ಮಾಡ್ಕೊಳ್ತಾ ಕೂತ್ಕೊಂಡ್ವಿ ಅಂತಂದರೆ ವಾಟ್ ದೇ ಆರ್ ಗಿವಿಂಗ್ ವಿಲ್ ನಾಟ್ ಬಿ ಏಬಲ್ ಟು ಟೇಕ್, ಆ್ಯಂಡ್ ಇನ್ಸ್ಟೆಡ್ ಐ ಆಮ್ ಗೋಯಿಂಗ್ ಟು ಗಿವ್ ಹಿಮ್ ಆರ್ ಹರ್ ಮೈ ಬ್ಯಾಡ್ ವೈಬ್ರೇಷನ್ಸ್, ನೆಗೆಟಿವ್ ವೈಬ್ರೇಷನ್ಸ್. ಅವರು ತೊಗೊಳ್ಳೋದಂತೂ ದೂರೇ ಉಳಿತು, ಬಟ್ ನಾವೇ ಮತ್ತೆ ನಮ್ಮ ಕಡೆಯಿಂದ ನಮ್ಮ ಹತ್ರದಿಂದ ನಾವು ಕೊಡ್ತಾ ಹೋಗ್ತೀವಿ. ಸೊ ಈ ಥರ ಈ ಅನೇಕ ರೀತಿಯ ಸಣ್ಣ ಪುಟ್ಟ ಭಯಗಳು ನೀವೇನು ಕೇಳಿದ್ರಿ, ಇದೆಲ್ಲದಕ್ಕೂ ಈ ರೀತಿ ಕಾರಣ ಆಗುತ್ತೆ. ಹಾಗಿದ್ರೆ ಈ ಥರದ ಭಯಗಳಿಂದ ನಾವು ಹೇಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಒಂದು ಕತ್ಲೆ ಭಯ ಇರ್ಬೋದು, ಹೇಳಿದ್ನಲ್ಲ, ಒಂದು ಮೆಟ್ಲ್ ಮೇಲೆ ಹತ್ತಿ ಹೈಟೆಡ್ ಆಬ್ಜೆಕ್ಟ್ಸ್ ಮೇಲೆ ಹೋಗೋದಿರ್ಬೋದು, ಒಬ್ಬರೇ ಪ್ರಯಾಣ ಮಾಡೋದಿರೋದು, ಈ ಥರ ಎಲ್ಲ ನೀವು ಹೇಳಿದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ತಮ್ಮಷ್ಟಕ್ಕೆ ತಾವೇ ಕಲ್ತ್ಕೊಂಡಿದ್ದಿರ್ಬೋದು. ಇದೇನೋ ಸರಿ, ಈಗಾಗಲೇ ಅವರು ಭಯ ಅನುಭವಿಸ್ತಿದ್ದಾರೆ, ಈಗಾಗಲೇ ವಿ ಆರ್ ಫೇಸಿಂಗ್ ಇಟ್. ಸೊ ಈಗ ಆ ಭಯದಿಂದ ಹೇಗೆ ಹೊರಗೆ ಬರಬೇಕು? ಅದ್ರಾಗೆ ಏನಾದರೂ ಸ್ಪೆಷಲ್ ಪ್ರಾಕ್ಟೀಸ್ ಅಂತ ಏನಾದರೂ ಇದೆಯಾ? ನೋಡಿ, ಇದಕ್ಕೇನು ಸ್ಪೆಷಲ್ ಪ್ರಾಕ್ಟೀಸ್ ಅಂತ ಏನಿರಲ್ಲ. ಜಸ್ಟ್ ವಿ ಹ್ಯಾವ್ ಟು ಟ್ರೈನ್ ಅವರ್ ಮೈಂಡ್ ಅಷ್ಟೇ. ನಮ್ಮ ಥಾಟ್ಸನ್ನು ಚೇಂಜ್ ಮಾಡ್ಕೋಬೇಕಷ್ಟೇ. ಅಟ್ ಥಾಟ್ ಲೆವೆಲ್ ನಮ್ಮಲ್ಲಿ ಭಯ ಇದೆ. ಭಯ ಈಸ್ ಜಸ್ಟ್ ಅ ಫೀಲಿಂಗ್, ಇಟ್ ಈಸ್ ನಾಟ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆ್ಯಟ್ ಫಸ್ಟ್ ಲೆವೆಲ್. ಈಗ ನೋಡಿರಿ, ನಮಗೆ ಭಯ ಅಂತಂದರೆ ಇಟ್ ಈಸ್ ಓನ್ಲಿ ಐ ಆಮ್ ಫೀಲಿಂಗ್ ದ್ಯಾಟ್, ಅದು ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಈಗ ನಾಯಿ ಇದೆ, ನಾಯಿ ಬಂದು ನನಗೆ ಕಚ್ತದ, ಅಥವಾ ನಾನು ಇನ್ನೂ ಮೇಲೆ ಹೈಟಿಗೆ ಹೋಗಿ ಹತ್ತೇ ಇಲ್ಲ, ಅಲ್ಲಿ ಹೈಟಿಗೆ ಹೋದಾಗ ನನಗೇನಾದರೂ ನಾನು ಬೀಳ್ತೀನಿ ಅನ್ನೋದು ಇಟ್ ಈಸ್ ಫೀಲಿಂಗ್. ನಾನಿನ್ನೂ ಅಲ್ಲಿ ಹತ್ತೇ ಇಲ್ಲ, ನಾನು ಹೋಗೇ ಇಲ್ಲ.
ಅಥವಾ ನಾನು ಹತ್ತಿ ಬಿದ್ದಿದ್ರೆ ಅದೊಂದು ಡಿಫ್ರೆಂಟ್ ಥಿಂಗ್. ಬಟ್ ಮೆನಿ ಪೀಪಲ್ ಹ್ಯಾವ್ ದೀಸ್ ಥಿಂಗ್ಸ್. ಇನ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಈಗ ಸಮ್ ಥಿಂಗ್ಸ್ ಐ ಮೇ ಲಿವ್, ನನ್ನ ಮೇಲೆ ಹತ್ತೋದು ಬಿಡ್ಬೋದು ಇಫ್ ಇಟ್ ಈಸ್ ನಾಟ್ ನೆಸೆಸರಿ ಇನ್ ಮೈ ಕರಿಯರ್ ಆರ್ ಇನ್ ಮೈ ಲೈಫ್ ಎವ್ರಿ ಡೇ. ಬಟ್ ಸಮ್ ಥಿಂಗ್ಸ್ ಐ ಹ್ಯಾವ್ ಟು ಡೂ. ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಭಯದಿಂದಾದರೂ ನಾವು ಮಾಡ್ತಾ ಹೋಗ್ತೀವಿ. ಮಾಡ್ತಾ ಮಾಡ್ತಾ ಇವಾಗ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೋ ಆವಾಗಲೂ ಆ ಭಯ ಆಟೋಮೆಟಿಕಲಿ ಹೋಗುತ್ತೆ. ಬಟ್ ಸ್ಟಿಲ್ ಅದು ತಾನೇ ಆಟೋಮೆಟಿಕಲಿ ಹೋಗೋಕ್ಕೆ ನಾವು ವೆಯ್ಟ್ ಮಾಡದೆ ನಮ್ಮ ಶಕ್ತಿಯನ್ನು ಎಷ್ಟೋ ನಷ್ಟ ಹೋಗೋಕ್ಕಿಂತ ಅಷ್ಟರಲ್ಲೇ ಇನ್ನೊಂದು ಭಯ ಸೇರ್ಕೊಳ್ಳೋ ಮೊದಲು ನಾವು ಈ ಚಿಕ್ಕದಿದ್ದಾಗಲೇ ಅದನ್ನು ಯಾವಾಗಲೂ ಏನೋ ಒಂದು ಗಾಯ ಇರ್ತದಲ್ಲ, ಅಷ್ಟು ಚಿಕ್ಕದಿದ್ದಾಗೆ ನಾವು ಅದಕ್ಕೆ ಬ್ಯಾಂಡೇಜ್ ಮಾಡಿ ಇದನ್ನು ಮಾಡಿ ಮೆಡಿಕೇಷನ್ ಮಾಡಿ ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ದೊಡ್ಡ ಗಾಯ ಆಗಿಬಿಡ್ತು ಅಂತಂದರೆ ಮೆನಿ ಅ ಟೈಮ್ಸ್ ಬೇರೆ ಪ್ರಾಬ್ಲಮ್. ಸೊ ಹಾಗೆ ಭಯನೂ ಯಾವಾಗ ಚಿಕ್ಕ ರೂಪದಲ್ಲೇ ನನ್ನ ಮನಸ್ಸಲ್ಲಿ ಮನೆ ಮಾಡ್ಕೊಳ್ತಾ ಇದೆ ಅಂತ ಆಗ್ತದೋ ಆವಾಗಲೇ ನಾವು ಅದನ್ನು ಐ ಹ್ಯಾವ್ ಟು ಚೇಂಜ್ ಮೈ ಥಾಟ್ಸ್. ನನ್ನ ಥಾಟ್ಸನ್ನೇ ಚೇಂಜ್ ಮಾಡಬೇಕಾಗಿದೆ ಇಲ್ಲಿ. ಮತ್ತು ಹೇಗೆ ನಾವು ಥಾಟ್ಸನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಖಂಡಿತವಾಗಿ ಅದನ್ನು ನೋಡೋಣಂತೆ ಮುಂದೆ. ನಾವು ಕೊನೆಗೆ ಅದನ್ನು ನಾವು ಥಾಟ್ಸ್ ಚೇಂಜ್ ಮಾಡಿ ಯಾಕಂದರೆ ಅದನ್ನು ಕಂಪ್ಲೀಟ್ ಒಂದು ಎಪಿಸೋಡಲ್ಲಿ ನಾವು ಯಾವ ಥರದ ಥಾಟ್ಸ್ಗಳನ್ನು ಮಾಡಬೇಕು ಕೆಲವು ಪ್ರಸಂಗಗಳಲ್ಲಿ, ಆವಾಗ ನಾವು ಯಾವಾಗಲೂ ನಿರ್ಭಯವಾಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಅಂದರೆ ಈ ಭಯಗಳು ಏನು ಬರ್ತವೆ ದೇ ಆರ್ ಸಮ್ವೇರ್ ಅಸೋಸಿಯೇಟೆಡ್ ವಿತ್ ಅವರ್ ಎಕ್ಸ್ಪೀರಿಯನ್ಸ್. ಎಲ್ಲೋ ಒಂದು ಸಲ ಘಟನೆ ನಡೆದಿದ್ದಿರ್ಬೋದು, ಯಾವುದೋ ಒಂದು ಸಿಚುವೇಶನ್ಗೆ ಅಸೋಸಿಯೇಟೆಡ್ ಆಗಿರ್ಬೋದು. ಸೊ ಈ ಥರ ಎಲ್ಲ ನಾವು ಆ ಕಾರಣದಿಂದ ಭಯ ಅನುಭವಿಸ್ತೀವಿ ಅಂತ ಹೇಳಿದರೆ, ಸೊ ಅದಕ್ಕೆ ಸೊಲ್ಯೂಷನ್ನ ಕೇಳಿದಾಗ ನೀವು ಹೇಳಿದರೆ ನಮ್ಮ ಥಾಟ್ಸನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂಥೇಳಿ. ಸೊ ಯಾವ ಥರ ಈ ಥಾಟ್ಸನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂದರೆ ಆ ಥಾಟ್ಸ್ ನಮ್ಮಲ್ಲಿ ಹೇಗೆ ನಮ್ಮನ್ನೇ ಆಳುತ್ತೆ? ಸೊ ಏನಾದರೂ ಒಂದು ಉದಾಹರಣೆ ಕೊಡ್ತೀರಾ? ನಮ್ಮ ಥಾಟ್ಸ್ಗಳಲ್ಲಿಯೇ ಆ್ಯಕ್ಚುಲಿ ನಮ್ಮ ಎಕ್ಸ್ಪೀರಿಯನ್ಸಸ್ಸಿಂದ ನಮ್ಮ ಥಾಟ್ಸ್ ಉತ್ಪನ್ನ ಆಗುತ್ತೆ, ನಮ್ಮ ಆ್ಯಟಿಟ್ಯೂಡಿಂದ. ಮತ್ತು ನಮ್ಮ ಥಾಟ್ಸಿಂದನೇ ನಮ್ಮ ಫೀಲಿಂಗ್ಸ್ ಬರೋ ಕಾರಣ ನಾವಿಲ್ಲಿ ಮೂಲ ನಮ್ಮ ಥಾಟ್ಸನ್ನು ಈಗ ಆಲ್ರೆಡಿ ವಿ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸಸ್. ಸೊ ಈಗ ಆ ಎಕ್ಸ್ಪೀರಿಯನ್ಸಸನ್ನು ನಾವು ಚೇಂಜ್ ಮಾಡೋಕ್ಕಾಗಂಗಿಲ್ಲ, ಬಟ್ ನಾವು ಥಾಟ್ಸನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ. ಥಾಟ್ಸನ್ನು ನಾವು ಹೇಗೆ ಚೇಂಜ್ ಮಾಡೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಕಾಂಪಿಟಿಷನಿಗೆ ನಾನು ಹೋದೆ. ಕಾಂಪಿಟಿಷನ್ಗೆ ಹೋದಾಗ ಅಥವಾ ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಕಾಂಪಿಟಿಷನ್ಗೆ ಹೋದೆ ಅಂತ ಇಟ್ಕೊಳ್ಳಿ, ಅಥವಾ ಕ್ಲಾಸ್ ನಮಗೆ ಕೆಲವು ಸಾರಿ ಕಾಂಪಿಟಿಷನ್ ಆಗುತ್ತೆ. ನಾವು ಫಸ್ಟ್ ಬರಬೇಕು, ಮಾರ್ಕ್ಸ್ ಜಾಸ್ತಿ ತೊಗೊಳ್ಬೇಕು. ಇನ್ಸ್ಟೆಡ್ ಆಫ್ ಕಂಪ್ಯಾರಿಂಗ್ ನಮ್ಮನ್ನು ನಾವು ಇವ್ರಿಗಿಂತ ಹೆಚ್ಚು ನಾನು ತೊಗೊಳ್ಬೇಕು ಅನ್ನೋಕ್ಕಿಂತ ನಾನು ಈಗ 70-80 ಮಾಡಿದರೆ ನಾನು 90 ಮಾಡಬೇಕು ಅಂತ ಇಟ್ಕೊಂಡ್ರೆ ಸಾಕು. ಇವ್ರಿಗಿಂತ ಜಾಸ್ತಿ ಅಂದಾಗ ಮತ್ತಲ್ಲಿ ಜಲಸಿ, ಮತ್ತಲ್ಲಿ ಇನ್ನೊಬ್ರನ್ನ ಹೇಟ್ರೆಡ್ ಈ ರೀತಿ, ಅಥವಾ ಅವ್ರನ್ನ ಏನಾದರೂ ಮಾಡಿ ಅವ್ರಿಗೆ ಲೋ ಫೀಲ್ ಮಾಡಿಸ್ಬೇಕು, ಅವ್ರನ್ನ ಹಿಂದೆ ಹಾಕಬೇಕು, ಈ ಥರ ಮತ್ತೆ ನೆಗೆಟಿವ್ ಇಮೋಷನ್ಸ್ ಅಥವಾ ನೆಗೆಟಿವ್ ಆ ಥಾಟಿಂದ ಆ ಫೀಲಿಂಗ್ ನ್ಯಾಚುರಲಿ ಕ್ರಿಯೇಟ್ ಆಗುತ್ತೆ. ಸೊ ನಾವಿಲ್ಲಿ ಹೇಗೆ ಮಾಡಬೇಕಾಗಿದೆ ಥಾಟ್ ಅಂದರೆ, ಐ ಆಮ್ ಯುನೀಕ್, ನಾನು ಯುನೀಕ್ ಇದ್ದೀನಿ, ಶಿ ಆರ್ ಹಿ ಆಲ್ಸೋ ಈಸ್ ಯುನೀಕ್. ಅವರು ಕೂಡ ಡಿಫ್ರೆಂಟ್ ಇದ್ದಾರೆ, ನಾನು ಡಿಫ್ರೆಂಟ್ ಇದ್ದೀನಿ. ನಾನು ನನ್ನ ರೀತಿಯಲ್ಲೇ ನಾನು ಪರ್ಫಾರ್ಮ್ ಮಾಡ್ತೀನಿ. ನನ್ನ ವಿಶೇಷತೆಗಳು, ನನ್ನಲ್ಲಿರ್ತಕ್ಕಂಥ ಕಲೆ ಅವರಲ್ಲಿಲ್ಲ, ಅವರಲ್ಲಿರ್ತಕ್ಕಂಥ ಯಾವುದೋ ಒಂದು ವಿಶೇಷತೆ ಅಥವಾ ಕ್ವಾಲಿಟಿ ನನ್ನಲ್ಲಿಲ್ಲ. ಸೊ ಐ ಆಮ್ ಡಿಫ್ರೆಂಟ್ ಇನ್ ಮೈ ಓನ್ ವೇ, ಶಿ ಆರ್ ಹಿ ಈಸ್ ಡಿಫ್ರೆಂಟ್ ಇನ್ ದಿಯರ್ ಓನ್ ವೇ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಾಟ್ಸ್ ನಮ್ಮಲ್ಲಿ ಈ ಫಿಯರನ್ನು ಕಡಿಮೆ ಮಾಡೋದಕ್ಕಾಗಿ, ಕಂಪ್ಯಾರಿಸನನ್ನು ಕಡಿಮೆ ಮಾಡೋದಕ್ಕಾಗಿ. ಈ ಥರ ನಾವು ನಮ್ಮ ಬಗ್ಗೆ ನಾವು ಸೆಲ್ಫ್ ಎಸ್ಟೀಮನ್ನು ರೈಸ್ ಮಾಡಿಕೊಂಡ್ರೆ, ನನ್ನ ಬಗ್ಗೆ ಇದು ಸೆಲ್ಫ್ ಎಸ್ಟೀಮ್ ಅಷ್ಟೇ, ಇದು ಅಭಿಮಾನ ಏನಲ್ಲ. ಇದರಲ್ಲಿ ಐ ಆಮ್ ಡಿಫ್ರೆಂಟ್, ಯು ಆರ್ ಡಿಫ್ರೆಂಟ್ ಅಂದರೆ ಇಲ್ಲಿ ಅಭಿಮಾನದ ಪ್ರಶ್ನೆನ ಬರೋದಿಲ್ಲ. ಅಂದರೆ ನನ್ನ ವಿಶೇಷತೆಗಳೇ ಬೇರೆ, ನಿನ್ನ ವಿಶೇಷತೆ ಬೇರೆ. ಅಂದರೆ ನೀನು ವಿಶೇಷಣೆ ಇದೆಯಾ, ನಾನು ನನ್ನ ರೀತಿಯಲ್ಲಿ ವಿಶೇಷಣೆ ಇದ್ದೀನಿ. ಅಂದರೆ ಬೆಂಗಳೂರು ಈಸ್ ಬೆಂಗಳೂರು, ಮೈಸೂರು ಈಸ್ ಮೈಸೂರು ಅಂದ ಹಾಗೆ ಅಷ್ಟೇ. ಬೆಂಗಳೂರಲ್ಲಿ ನೋಡಬೇಕಾದಂಥ ಪ್ಲೇಸಸ್ ಇದೆ, ಮೈಸೂರಲ್ಲಿ ಅದರದ್ದೇ ಆಗಿರುವಂಥ ನೋಡುವಂಥ ಪ್ಲೇಸಸ್ ಇದೆ. ಅಂದರೆ ವಿ ಆರ್ ನಾಟ್ ಕಂಪ್ಯಾರಿಂಗ್ ಬ್ಯಾಂಗ್ಳೂರು ಹೆಚ್ಚು ಮೈಸೂರು ಕಡಿಮೆ ಇಲ್ಲ. ಬೋತ್ ಆರ್ ಇಂಪಾರ್ಟೆಂಟ್ ಇನ್ ದಿಯರ್ ಓನ್ ವೇ, ಓನ್ ಆಸ್ಪೆಕ್ಟ್ಸ್. ಅದರದ್ದೇ ಆಗಿರುವಂಥ ವಿಶೇಷತೆಗಳಿದೆ. ಹಾಗೆ ನಾವು ಕೂಡ ಇದನ್ನು ಕಂಪ್ಲೀಟ್ಲಿ ನಾವು ಇವತ್ತಿನಿಂದನೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಕ್ಚುಲಿ ಆ್ಯಂಡ್ ಯು ಟ್ರೈ ಮೆನಿ ಅ ಟೈಮ್ಸ್ ಕಾನ್ಷಿಯಸ್ಲಿ. ನಾವು ನೆನಪಿಟ್ಕೊಂಡಾದರೂ ಇದನ್ನು ಟ್ರೈ ಮಾಡಬೇಕು. ನೀವು ಯಾರದೇ ಒಂದು ವಸ್ತುವನ್ನು ನೋಡ್ತೀರಿ, ಸಾಮಾನನ್ನು ನೋಡ್ತೀರಿ, ನೀವು ಜಸ್ಟ್ ಎಕ್ದಮ್ ಫಸ್ಟ್ ಬರೋದು ಕಂಪ್ಯಾರಿಸನ್. ಸ್ಟಾಪ್ ಇಟ್ ಆ್ಯಂಡ್ ಜಸ್ಟ್ ಚೇಂಜ್ ಇಟ್ ಅಷ್ಟೇ. ನೀವು ಮಾಡಬೇಕಾಗಿದ್ದಷ್ಟೇ,
ಸ್ಟಾಪ್ ಮಾಡಿರಿ, ಅಲ್ಲಿ ಚೇಂಜ್ ಮಾಡಿ. ಓ ಇವ್ರ ಹತ್ರ ಇರೋದು 10,000 ಮೊಬೈಲಪ್ಪ, ನನ್ನ ಹತ್ರ ಇರೋದು 3,000 ಮೊಬೈಲ್, 5,000 ಮೊಬೈಲ್, ಓಲ್ಡ್ ಮಾಡೆಲ್, ಇವ್ರದ್ದು ಹೊಸ ಮಾಡೆಲ್, ಇದಿನ್ನೂ ಬರ್ತಾ ಇರುತ್ತೆ. ಅಷ್ಟರಲ್ಲೇ ನೀವು ಜಸ್ಟ್ ಸ್ಟಾಪ್ ದ್ಯಾಟ್ ಸೈಕಲ್, ಆ ಥಾಟ್ಸಿನ ಸೈಕಲ್ ಸ್ಟಾಪ್ ಮಾಡಿ ಅಲ್ಲಿಗೆ ನೋ. ವಾಟ್ ಐ ಹ್ಯಾವ್, ವಾಟ್ ಐ ಆಮ್, ಇಟ್ ಈಸ್ ಡಿಫ್ರೆಂಟ್. ವಾಟ್ ದೇ ಹ್ಯಾವ್ ಆ್ಯಂಡ್ ದೇ ಆರ್ ಯೂಸಿಂಗ್, ಇಟ್ ಈಸ್ ಡಿಫ್ರೆಂಟ್. ಅದು ಕರೆಕ್ಟ್, ಬಟ್ ಇಟ್ ಈಸ್ ಡಿಫ್ರೆಂಟ್ ಇನ್ ಯರ್ ಓನ್ ವೇ, ಇಟ್ ಈಸ್ ಡಿಫ್ರೆಂಟ್ ಇನ್ ಮೈ ಓನ್ ವೇ. ಇಟ್ ಈಸ್ ಅಕಾರ್ಡಿಂಗ್ ಟು ಮೈ ರಿಕ್ವೈರ್ಮೆಂಟ್ಸ್, ಇಟ್ ಈಸ್ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್. ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ಯೂಸ್ ಮಾಡ್ತಾರೆ. ನನ್ನ ರಿಕ್ವೈರ್ಮೆಂಟ್ ಇಷ್ಟ ಇದೆ, ನನಗಿಷ್ಟ ಸಾಕು. ಅಂದರೆ ಹೇಗೆ ನೋಡ್ರಿ, ನಾವು ಒಂದು ಮುಳ್ಳು ಚುಚ್ಚಿದ್ರೆ ಆ ಮುಳ್ಳನ್ನು ತೆಗಿಯೋಕ್ಕೆ ಸೂಜಿ ತೊಗೊಳ್ತೀವಿ ಹೊರತಾಗಿ ಒಂದು ಖಡ್ಗ ತೆಗೆದುಕೊಳ್ಳೋದಿಲ್ಲ. ಅಂದರೆ ವಿ ಡೋಂಟ್ ನೀಡ್ ಟು ಕಂಪೇರ್ ಎವ್ರಿಥಿಂಗ್ ವಿತ್ ಎವ್ರಿ ಒನ್. ನಮ್ಮ ಹತ್ರ ಇವತ್ತು ಏನಿದೆಯೋ ಅಷ್ಟರಲ್ಲೂ ನಾವು ಸಂತುಷ್ಟ ಇರೋದಕ್ಕೆ ಸಾಧ್ಯ ಇದೆ, ಅಷ್ಟರಲ್ಲೂ ನಾವು ಕಂಟೆಂಟೆಡ್ ಇರೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಸಂತುಷ್ಟತೆ ಇಲ್ಲ, ತೃಪ್ತಿಕರ ಜೀವನ ಇಲ್ಲ, ಕಂಟೆಂಟ್ಮೆಂಟ್ ಇಲ್ಲ, ಆ ಕಾರಣ ಈ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಅದರ್ವೈಸ್ ನಾವು ಇಂಥ ಒಳ್ಳೊಳ್ಳೆ ವಿಚಾರಗಳನ್ನು ಮಾಡಿ, ಇಂಥ ಶ್ರೇಷ್ಠ ಚಿಂತನವನ್ನು ಮಾಡಿ, ನಾವು ಈ ಕಂಪ್ಯಾರಿಸನನ್ನು ತುಂಬ ತುಂಬ ಕಡಿಮೆ ಮಾಡಿ ನಾವು ಈ ಥಾಟ್ಸನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಅಂದರೆ, ಐ ವಿಲ್ ಡೂ ಮೈ ಬೆಸ್ಟ್, ಐ ವಿಲ್ ಗಿವ್ ಮೈ ಬೆಸ್ಟ್, ಐ ಕ್ಯಾನ್ ಡೂ ಮೈ ಬೆಸ್ಟ್, ವಾಟ್ ಎವರ್ ಐ ಆಮ್, ವಿತ್ ಹೂಮ್ ಎವರ್ ಐ ಆಮ್, ದೇ ಆರ್ ಗುಡ್, ಐ ಆಮ್ ಇನ್ ದ ಬೆಸ್ಟ್ ಪ್ಲೇಸ್ ವಿತ್ ದ ಬೆಸ್ಟ್ ಪೀಪಲ್ ಅಂತ ನಾವು ಕಂಪೇರ್ ಮಾಡ್ಕೊಳ್ಬೇಕು ಅಂತ ನಾವು ಫೀಲ್ ಮಾಡಬೇಕಾಗಿದೆ. ನಾಟ್ ಕಂಪೇರಿಂಗ್ ದಟ್ ಇವರಂಥ ತಂದೆ ತಾಯಿ ನನಗೆ ಸಿಗಲಿಲ್ವಲ್ಲ, ಇವರಂಥ ಪತಿ ನನಗೆ ಸಿಗಲಿಲ್ವಲ್ಲ, ಇವರಂಥ ಮಕ್ಕಳು ನನಗೆ ಹುಟ್ಟಲಿಲ್ವಲ್ಲ, ಈ ಥರ ಅಲ್ಲ. ಆದರೆ ಈ ಫೀಲಿಂಗ್ಸನ್ನು ನಾವು ನಮ್ಮ ಮನಸ್ಸಲ್ಲಿ, ಈ ಥಾಟ್ಸನ್ನು ಅವಶ್ಯವಾಗಿ ಕೊಡಬೇಕಾಗಿದೆ. ನಾನು ಯಾರ ಜೊತೆ ಇದ್ದೀನೋ ದಿಸ್ ಇಸ್ ಬೆಸ್ಟ್. ಅಂದರೆ ಇನ್ನೂ ಒಂದು ನಮ್ಮ ಗೀತಾದಲ್ಲೂ ಕೂಡ ಬರುತ್ತೆ, ಏನಾಗೋಗಿದೆ ಅದು ಭಾಳ ಒಳ್ಳೆಯದು, ಏನು ನಡೀತಾ ಇದೆ ಅದು ಇನ್ನೂ ಒಳ್ಳೆಯದು, ಮುಂದೇನಾಗೋದಿದೆ ಅದು ತುಂಬ ತುಂಬಾ ಒಳ್ಳೆಯದು. ಅದಕ್ಕೆ ವಾಟ್ ಎವರ್ ಈಸ್ ದೇರ್ ವಿತ್ ಹೂಮ್ ಎವರ್ ಐ ಆಮ್, ಮತ್ತು ನಾನು ಹೇಗಿದ್ದೀನೋ ಐ ಆಮ್ ಬೆಸ್ಟ್. ದಟ್ ಮೀನ್ಸ್ ಐ ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ಮೈ ನೆಗೆಟಿವ್ ಆಸ್ಪೆಕ್ಟ್ಸ್ ಆ್ಯಂಡ್ ಚೇಂಜ್ ದೆಮ್, ಬಟ್ ಈಗೇನು ನಾನು ಇದ್ದೀನಿ ವಿದೌಟ್ ಕಂಪೇರಿಂಗ್, ಐ ಕ್ಯಾನ್ ಗಿವ್ ಮೈ ಬೆಸ್ಟ್, ಐ ಆಮ್ ಓಕೆ ಅಂತ ಅಟ್ಲೀಸ್ಟ್ ಈ ಫೀಲಿಂಗ್ ಆದರೂ, ನಾವು ಈ ಥಾಟ್ಸನ್ನಾದರೂ ಈ ರೀತಿ ಚೇಂಜ್ ಮಾಡಿಕೊಂಡ್ರೆ ಎಷ್ಟೋ ಮಟ್ಟಿಗೆ ಆ ಭಯ ನಮಗೆ ಕಡಿಮೆ ಆಗುತ್ತೆ. ಒಂದೇ ಒಂದು ಥಾಟ್ ಚೇಂಜ್ ಮಾಡಲಿಕ್ಕೆ ಹೇಳಿದ್ರಿ, ಬಟ್ ಅದು ಒಂದು ಥಾಟ್ ಚೇಂಜ್ ಮಾಡೋದ್ರಿಂದ ಜೀವನ ಎಷ್ಟೆಲ್ಲ ಚೇಂಜ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಹತ್ರ ಏನಿದೆ ಅದು ನನಗೆ ಸೇರಬೇಕಾಗಿದೆ, ಐ ಡಿಸರ್ವ್ ದ್ಯಾಟ್, ನನಗಷ್ಟು ಸಾಕು, ಅದರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದನ್ನು ನಮ್ಮಷ್ಟಕ್ಕೆ ನಾವು ಹೇಳ್ತಾ ಹೋದರೆ ನಮ್ಮ ಜೀವನದಲ್ಲಿ ಎಷ್ಟು ಸಾರ್ಥಕತೆ ಬರುತ್ತೆ, ಎಷ್ಟೊಂದು ನಾವು ಖುಷಿಯಾಗಿರಲಿಕ್ಕೆ ಸಾಧ್ಯ ಇದೆ. ಬೇರೆದವರ ಹತ್ರ ಇರೋದು ನೋಡಿ ಅದು ನನ್ನ ಹತ್ರ ಇಲ್ಲ ಅಂಥೇಳಿ ಕೊರಗೋಕ್ಕಿಂತ ನನ್ನ ಹತ್ರ ಇಷ್ಟೊಂದಿದೆ ಅಂಥೇಳಿ ನಾವು ಖುಷಿ ಪಡೋದ್ರಲ್ಲಿ ಎಷ್ಟು ಸುಖ ಇದೆ. ಆ ಭಯನ ನಾವು ಹೇಗೆ ಓಡಿಸ್ಬೋದು ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿಕೊಟ್ರು. ನಿಮಗೂ ಎಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಿ ಒಂದು ಈ ಭಯ ಅನ್ನೋ ಒಂದು ಶಕ್ತಿಯನ್ನು ನಾವು ಹೊರ ಹೋಗಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಕೋತೀನಿ. ಲೆಟ್ ಅಸ್ ಪುಟ್ ಪಾಸಿಟಿವ್ ಎನರ್ಜಿ. ಈ ಥಾಟ್ ಪ್ರೊಸೆಸ್ ಬಗ್ಗೆ ಇನ್ನೂ ವಿಸ್ತಾರವಾಗಿ ಮಾತಾಡೋರಿದ್ದೀವಿ, ಮಿಸ್ ಮಾಡ್ಕೊಳ್ಬೇಡಿ. ಆ ಎಪಿಸೋಡನ್ನು ನೋಡೋಣ. ಒಂದು ಥಾಟ್ನಿಂದ ಎಷ್ಟೆಲ್ಲ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನಮ್ಮ ಇಡೀ ಥಾಟ್ ಪ್ರೊಸೆಸ್ಸನ್ನು ನಾವು ಚೇಂಜ್ ಮಾಡಿದರೆ ಎಷ್ಟು ಒಳ್ಳೇದು ನಮಗೆ ಆಗೋದಿದೆ. ಸೊ ಇನ್ನು ಒಂದು ವಿಷಯ ಬಗ್ಗೆ ನಮ್ಮ ಚರ್ಚೆ ಇದೆ, ಸಾವಿನ ಬಗ್ಗೆ ಭಯ. ಮುಂದಿನ ಸಂಚಿಕೆಯಲ್ಲಿ ನಾವು ಡಿಸ್ಕಷನ್ ಮಾಡ್ತಿರೋದು ಅದೇ ಚಾಪ್ಟರ್. ಇವತ್ತಿಗೆ ಇಲ್ಲೇ ಮುಗಿಸೋಣ. ನಮಗೆ ತಮ್ಮ ಸಮಯ ಕೊಟ್ಟು ಇಲ್ಲಿ ಸ್ಟುಡಿಯೋಗೆ ಬಂದಿದ್ದಾರೆ, ಅವ್ರಿಗೆ ವಂದಿಸೋಣ. ಬ್ರಹ್ಮಕುಮಾರಿ ಪ್ರತಿಭಾ ಅವರಿಗೆ ವಂದನೆಗಳು. ವೀಕ್ಷಕರೇ, ಇನ್ನು ಒಂದು ಎಪಿಸೋಡ್ ಆದಮೇಲೆ ನಾವು ಹೇಳ್ತೀವಿ ಥಾಟ್ ಪ್ರೊಸೆಸ್ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂಥೇಳಿ. ಮುಂದಿನ ಎಪಿಸೋಡ್ನಲ್ಲಿ ಕಾಯ್ತಾ ಇರಿ. ಸಾವಿನ ಬಗ್ಗೆ ಭಯ ಏಕೆ, ಹೇಗೆ, ಹಾಗೆ ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.